ಹಾಯ್ ರೈತ ಮಿತ್ರರೇ, ರೈತರ ಸಾಲ ಮನ್ನಾದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಿಂದ ಮುಖ್ಯಮಂತ್ರಿಯಾಗಿ ಹೋದ ವರ್ಷ ಜೂನ್ ತಿಂಗಳಲ್ಲಿ ರೈತರ ಸಾಲ ಮನ್ನಾ ಘೋಷಣೆ ಮಾಡಿದ್ದರು. ಆಗ ರಾಜ್ಯದ ಎಲ್ಲ ಸೊಸೈಟಿ ಬ್ಯಾಂಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ರೈತರ ಒಟ್ಟು ಸಾಲದ ವಿವರವನ್ನು ಪಡೆದು ತಮ್ಮ ಮೊದಲು ಟೋಟಲ್ ಬಜೆಟ್ನಲ್ಲಿ ರಾಜ್ಯದ ಒಟ್ಟು ರೈತರ 53,000 ಕೋಟಿ ರೂಪಾಯಿ ಹಣವನ್ನು ಮನ್ನಾ ಮಾಡಲಾಗುವುದು ಎಂದು ಹೇಳಿದರು. ರೈತರು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಾಲ ಹೊಂದಿದರೆ 2 ಲಕ್ಷದವರೆಗೆ ಮನ್ನಾ ಮಾಡಲಾಗುವುದು ಮತ್ತು ರಾಜ್ಯದ ಸೊಸೈಟಿ ಬ್ಯಾಂಕಿನಲ್ಲಿ ಸಾಲ ಹೊಂದಿದರೆ 1 ಲಕ್ಷದವರೆಗೆ ಮನ್ನಾ ಮಾಡಲಾಗುವುದು ಎಂದು ಘೋಷಣೆ ಮಾಡಿದ್ದರು. ಈ ಹೇಳಿಕೆಯಂತೆ ಮೊದಲು ರಾಜ್ಯದ ಸೊಸೈಟಿ ಬ್ಯಾಂಕಿನಲ್ಲಿ ಸಾಲ ಹೊಂದಿರುವ ರೈತರ ಎಲ್ಲ ಕಾಗದ ಪತ್ರಗಳ ಸಂಪೂರ್ಣ ಮಾಹಿತಿ ಪಡೆದು ಮುಂದೆ 2 ತಿಂಗಳ ನಂತರ ರಾಜ್ಯದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಎಲ್ಲ ರೈತರ ಕಾಗದ ಪತ್ರ ವಿವರಣೆ ಪಡೆದು ನಂತರ ಎಚ್.ಡಿ. ಸ್ವಾಮಿಯವರು ರಾಜ್ಯದ ಎಲ್ಲ ರೈತರಿಗೆ 2 ಬ್ಯಾಂಕಿನಲ್ಲಿ ಸಾಲ ಪಡೆದವರಿಗೆ ಯಾವುದಾದರೊಂದು ಬ್ಯಾಂಕಿನಲ್ಲಿ ಸಾಲ ಮನ್ನಾ ಮಾಡಲಾಗುವುದು ಎಂದು ಹೇಳಿಕೆ ನೀಡಿದರು. ಈ ಸಾಲದ ಹಣವನ್ನು ಬ್ಯಾಂಕುಗಳಿಗೆ 4 ಕಂತುಗಳಲ್ಲಿ ಭರಿಸುವುದಾಗಿ ಹೇಳಿಕೆ ನೀಡಿದರು. ಈಗಾಗಲೇ ಒಂದು ಕಂತಿನ ಹಣವನ್ನು 1,440 ಕೋಟಿ ರೂಪಾಯಿಗಳನ್ನು ರಾಜ್ಯದ ಎಲ್ಲ ಬ್ಯಾಂಕುಗಳಿಗೆ ಜಮಾವಣೆ ಮಾಡಿದ್ದು, ಇದೇ ಫೆಬ್ರವರಿ ತಿಂಗಳಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಮಂಡನೆ ಮಾಡಿ ಅವರು ರೈತರ ಎಲ್ಲ ಸಾಲದ ಹಣವನ್ನು ಒಂದೇ ಕಂತಿನಲ್ಲಿ ಹಣ ಭರಿಸುವುದಾಗಿ ಹೇಳಿದ್ದಾರೆ. ಅವರು ಮೊದಲು ಹೇಳಿಕೆಯಂತೆ ರೈತರ ಯಾವುದಾದರೊಂದು ಬ್ಯಾಂಕಿನಲ್ಲಿ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದರು. ಈಗ ಮೊದಲು ರಾಜ್ಯದ ಎಲ್ಲ ಸೊಸೈಟಿ ಬ್ಯಾಂಕಿನ ರೈತರ ಸಾಲ ಮನ್ನಾ ಮಾಡಲಿದ್ದಾರೆ. ಈ ಸೊಸೈಟಿ ಬ್ಯಾಂಕಿನಲ್ಲಿ ರೈತರು ಸಾಲ ಮನ್ನಾ ಅಡಿಯಲ್ಲಿ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದರೆ, ಇದೇ ರೈತರು ಒಂದು ವೇಳೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ದರೆ ಈ ಸಾಲ ಮನ್ನಾ ಯೋಜನೆಯಿಂದ ರಿಜೆಕ್ಟ್ ಮಾಡಲಾಗುವುದು ಹೇಳಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರವು ಈಗಾಗಲೇ ರಾಜ್ಯದ ಎಲ್ಲ ಬ್ಯಾಂಕುಗಳಿಗೆ ಸರ್ಕಾರ ಆದೇಶ ಪತ್ರ ಹೊರಡಿಸಿದ್ದಾರೆ. ಈ ಪತ್ರದಲ್ಲಿ ಒಂದು ಬ್ಯಾಂಕಿನಲ್ಲಿ ಸಾಲ ಮನ್ನಾ ಗ್ರೀನ್ ಸಿಗ್ನಲ್ ಪಡೆದರೆ ಇನ್ನೊಂದು ಬ್ಯಾಂಕಿನ ಸಾಲ ಹೊಂದಿದ್ದರೆ ಅದನ್ನು ರಿಜೆಕ್ಟ್ ಮಾಡಿ ಎಂದು ಬ್ಯಾಂಕ್ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ಈ ಆದೇಶವು ನೀವು ಕೊಟ್ಟಂತಹ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಆಧಾರದ ಮೇರೆಗೆ ನಿಮ್ಮನ್ನು ಒಂದು ಬ್ಯಾಂಕಿನಿಂದ ಸಾಲ ಮನ್ನಾ ಪಡೆದರೆ ಇನ್ನೊಂದು ಬ್ಯಾಂಕಿನಲ್ಲಿರುವ ಸಾಲದ ಹಣವನ್ನು ರಿಜೆಕ್ಟ್ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಆದ್ದರಿಂದ ರೈತರು 2 ಬ್ಯಾಂಕಿನಲ್ಲಿ ಸಾಲ ಪಡೆದು ಎಲ್ಲ ರೈತರು ನಿಮ್ಮ ಸಾಲದ ಖಾತೆಗೂ ಬ್ಯಾಂಕಿಗೆ ನೇರವಾಗಿ ಹೋಗಿ ವಿಚಾರಿಸಿ ಯಾವ ಸಾಲಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದು ತಿಳಿದುಕೊಳ್ಳುವುದು ಸೂಕ್ತ. ಹೀಗಾಗಿ ಈ ಮಾಹಿತಿ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಮುಂಬರುವ ಎಲ್ಲ ಮಾಹಿತಿಗಳಿಗಾಗಿ ಸುದ್ದಿ ಸಾಗರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ